ನಮಸ್ಕಾರ. ಇಂದು ನಾವು ನಮ್ಮೆಲ್ಲರ ಅಡುಗೆ ಮನೆಯಲ್ಲೇ ಸಿಗುವ ಎರಡು ತುಂಬಾನೇ ಸಾಮಾನ್ಯ ಪದಾರ್ಥಗಳ ಬಗ್ಗೆ ತಿಳಿಯೋಣ. ಇವುಗಳನ್ನು ಬಳಸಿ ಎಷ್ಟೋ ಆರೋಗ್ಯ ಸಮಸ್ಯೆಗಳಿಗೆ ಒಂದು ಸರಳ ಆದರೆ ತುಂಬಾನೇ ಶಕ್ತಿಯುತವಾದ ಪರಿಹಾರವನ್ನು ಕಂಡುಕೊಳ್ಳಬಹುದು. ಹೌದು, ದುಬಾರಿ ಔಷಧಿಗಳು, ಟಾನಿಕ್ಗಳು ಇಲ್ಲದೆ ನಮ್ಮ ದೇಹಕ್ಕೆ ಹೊಸ ಚೈತನ್ಯವನ್ನ ತುಂಬುವ ರಹಸ್ಯ ಇದು. ಸರಿ, ನಮ್ಮಲ್ಲಿ ಹೆಚ್ಚಿನವರಿಗೆ ಕಾಡುವ ಒಂದು ಸಾಮಾನ್ಯ ಸಮಸ್ಯೆದಿಂದನೇ ಶುರು ಮಾಡೋಣ. ಆಯಾಸ, ದೌರ್ಬಲ್ಯ. ಈ ಅನುಭವ ನಿಮ್ಗೂ ಆಗಿದ್ಯಾ? ಈಗ ಕೇಳೋ ಪ್ರಶ್ನೆಗಳಿಗೆ ಒಮ್ಮೆ ಪ್ರಾಮಾಣಿಕವಾಗಿ ಯೋಚಿಸಿ ನೋಡಿ. ಬೆಳಗ್ಗೆದ್ದ ತಕ್ಷಣ ಹಾಸಿಗೆಯಿಂದ ಏಳೋಕೆ ಆಗಲ್ಲ ಅನ್ನೋ ಫೀಲಿಂಗ್, ಇಡೀ ದೇಹ ಏನೋ ಒಂಥರ ಭಾರ, ಹಾಸಿಗೆ ಬಿಟ್ಟು ಏಳೋಕೆ ಮನಸ್ಸೇ ಬರ್ತಾ ಇಲ್ಲ, ಈ ಥರದ ಭಾವನೆ ಕಾಡ್ತಿದ್ಯಾ? ಹಿಂದಿನಷ್ಟು ಚುರುಕುತನ ಇಲ್ಲ, ಕೈಕಾಲುಗಳಲ್ಲಿ ಮೊದಲಿನಷ್ಟು ಶಕ್ತಿ ಇಲ್ಲ, ಏನೋ ಒಂಥರ ನಿಧಾನ ಆಗ್ತಿದೆ ಅಂತ ಅನ್ಸೋದು ಸಾಮಾನ್ಯ. ಇಂಥ ದೈಹಿಕ ದೌರ್ಬಲ್ಯದ ಲಕ್ಷಣಗಳು ಕಾಣಿಸ್ಕೊಳ್ತಾ ಇದ್ಯಾ? ದಿನವಿಡೀ ಅಲ್ಲಿಲ್ಲಿ ನೋವು, ಇಲ್ಲಿ ನೋವು. ನಾವದನ್ನ ಗಂಭೀರವಾಗಿ ತಗೊಳ್ಳಲ್ಲ. ಆದ್ರೆ ಆ ಸಣ್ಣಪುಟ್ಟ ನೋವು ನಮ್ಮ ಇಡೀ ದಿನವನ್ನೇ ಹಾಳು ಮಾಡತ್ತೆ ಅಲ್ವಾ? ನೋಡಿ, ಇದನ್ನೆಲ್ಲ ನಾವು ವಯಸ್ಸಾಗ್ತಿದೆ, ಹಾಗೆ ಆಗತ್ತೆ ಅನ್ಕೊಂಡು ಸುಮ್ನಾಗ್ಬಿಡ್ತೀವಿ. ಆದ್ರೆ ಹಾಗಲ್ಲ. ಇದೆಲ್ಲ ನಮ್ಮ ದೇಹ ಒಳಗಿನಿಂದ ಶಕ್ತಿ ಕೇಳ್ತಿದೆ ಅನ್ನೋದ್ರ ಸಂಕೇತ. ಇದನ್ನ ನಾವು ನಿರ್ಲಕ್ಷ್ಯ ಮಾಡ್ಬಾರ್ದು. ಹಾಗಾದ್ರೆ ಈ ಎಲ್ಲಾ ಸಮಸ್ಯೆಗಳಿಗೆ ಪರಿಹಾರ ಎಲ್ಲಿ ಸಿಗತ್ತೆ? ಎಲ್ಲೋ ದೂರ ಹುಡುಕೋದು ಬೇಡ. ಪರಿಹಾರ ನಮ್ಮ ಅಡಿಗೆ ಮನೆಯಲ್ಲೇ ಇದೆ. ಹೌದು, ತುಂಬಾನೇ ಸರಳವಾಗಿ, ಸುಲಭವಾಗಿ ಸಿಗುತ್ತೆ. ಇದಕ್ಕಾಗಿ ಸಾವಿರಾರು ರೂಪಾಯಿ ಖರ್ಚು ಮಾಡಿ ಡಾಕ್ಟರ್ ಹತ್ರ ಹೋಗ್ಬೇಕಿಲ್ಲ, ದುಬಾರಿ ಟಾನಿಕ್, ಮಾತ್ರೆ ತಗೋಬೇಕಿಲ್ಲ. ನಂಬಿ, ನಮ್ಮ ಮನೇಲಿರೋ ಎರಡು ಪದಾರ್ಥಗಳು ಸಾಕು ಈ ಎಲ್ಲ ನೋವುಗಳಿಂದ ಮುಕ್ತಿ ಪಡೆಯೋಕೆ. ವಯಸ್ಸು 40 ಆಗಿರ್ಲಿ, 50, 60 ಅಥವಾ 70 ದಾಟಿರ್ಲಿ, 25ರ ಯುವಕರಲ್ಲಿಂದ ಚೈತನ್ಯ, ಆ ಹುರುಪು ಮತ್ತೆ ಬರುತ್ತೆ ಅಂದ್ರೆ ನಂಬೋಕಾಗುತ್ತಾ? ಹೌದು, ಈ ಸರಳ ಮನೆಮದ್ದಿನಿಂದ ಖಂಡಿತ ಸಾಧ್ಯ ಇದೆ. ಸರಿ, ಹಾಗಾದ್ರೆ ಆ 2 ಅದ್ಭುತ ಪದಾರ್ಥಗಳು ಯಾವುದು? ಮೊದಲನೆಯದು, ನಮ್ಮೆಲ್ಲರ ಮನೆಯಲ್ಲಿ ಸಿಗುವ ನೆಲಕಡ್ಲೆ ಅಂದ್ರೆ ಶೇಂಗಾ. ಬನ್ನಿ ಇದರ ಶಕ್ತಿ ಬಗ್ಗೆ ತಿಳ್ಕೊಳ್ಳೋಣ. ಇಲ್ಲಿ ಒಂದು ಸಣ್ಣ ಆದ್ರೆ ಬಹಳ ಮುಖ್ಯವಾದ ವಿಷಯವನ್ನ ಗಮನದಲ್ಲಿಡಬೇಕು. ಅಂಗಡಿಲಿ ಸಿಗುವ ದೊಡ್ಡ ದೊಡ್ಡ ಹೈಬ್ರಿಡ್ ಶೇಂಗಾ ಅಲ್ಲ, ಸಣ್ಣ ಸಣ್ಣ ಕಾಳುಗಳಿರುವ ದೇಸಿ ಶೇಂಗಾ ಇದೆಯಲ್ಲ, ಅದನ್ನೇ ತಗೋಬೇಕು. ಯಾಕಂದ್ರೆ ಪೋಷಕಾಂಶಗಳು ಅದರಲ್ಲೇ ಜಾಸ್ತಿ. ಮೊಣಕಾಲು ನೋವು, ಸೊಂಟ ನೋವು, ನಡೆಯುವಾಗ ಮೂಳೆಗಳಲ್ಲಿ ಕಟ್ ಅಂತ ಸದ್ದು ಬರ್ತಿದೆಯಾ ಅಂದ್ರೆ ಕ್ಯಾಲ್ಶಿಯಂ ಕೊರತೆ ಇದೆ ಅಂತ ಅರ್ಥ. ಕಡ್ಲೆಕಾಯಲ್ಲಿ ನೈಸರ್ಗಿಕವಾಗಿ ಕ್ಯಾಲ್ಶಿಯಂ, ಮೆಗ್ನೀಷಿಯಂ ತುಂಬಿರುತ್ತೆ. ಇದು ಮೂಳೆಗಳನ್ನ ಗಟ್ಟಿ ಮಾಡುತ್ತೆ, ನರಗಳ ದೌರ್ಬಲ್ಯವನ್ನು ಕಡಿಮೆ ಮಾಡುತ್ತೆ. ಇಷ್ಟೇ ಅಲ್ಲ, ಇದರ ಉಪಯೋಗ ಇನ್ನೂ ಇದೆ. ಇದರಲ್ಲಿ ವಿಟಮಿನ್ ಇ ಕೂಡ ಜಾಸ್ತಿ. ಇದು ನಮ್ಮ ಚರ್ಮಕ್ಕೆ ತುಂಬಾನೇ ಒಳ್ಳೆಯದು. ಮುಖದ ಮೇಲೆ ಸುಕ್ಕು, ಕಲೆಗಳನ್ನ ಕಡಿಮೆ ಮಾಡಿ ಒಂದು ರೀತಿ ಚರ್ಮಕ್ಕೆ ಹೊಸ ಜೀವ ಕೊಡುತ್ತೆ. ಜೊತೆಗೆ ಜೀರ್ಣಶಕ್ತಿಗೂ ಇದು ಒಳ್ಳೆಯದು. ಸರಿ, ಈಗ ಎರಡನೇ ಪದಾರ್ಥದ ಕಡೆಗೆ ಬರೋಣ. ಅದೇ ಒಣದ್ರಾಕ್ಷಿ. ನೋಡಿ, ಶೇಂಗಾದಲ್ಲಿ ಪ್ರೋಟೀನು, ಒಳ್ಳೆ ಕೊಬ್ಬು, ಫೈಬರ್ ಎಲ್ಲ ಸಿಕ್ಕಿದ್ರೆ ಒಣದ್ರಾಕ್ಷಿ ಅದಕ್ಕೆ ಬೇಕಾದ ಎನರ್ಜಿ, ಮಿನರಲ್ಸ್ ಕೊಡುತ್ತೆ. ಈ ಎರಡರ ಕಾಂಬಿನೇಷನ್ ಇದೆಯಲ್ಲ, ಅದೇ ಮ್ಯಾಜಿಕ್. ಒಂಥರ ಮಾನಸಿಕ ಒತ್ತಡ, ಯಾವಾಗ್ಲೂ ಟೆನ್ಷನ್, ರಾತ್ರಿ ಸರಿಯಾಗಿ ನಿದ್ದೆ ಬರಲ್ಲ, ಈ ಥರದ ಸಮಸ್ಯೆಗಳಿದ್ರೆ ದೇಹದಲ್ಲಿ ಹಾರ್ಮೋನ್ಗಳ ಬ್ಯಾಲೆನ್ಸ್ ತಪ್ಪಿದೆ ಅಂತ. ಒಣದ್ರಾಕ್ಷಿ ಇದಕ್ಕೆ ಒಂದು ಅದ್ಭುತ ಮದ್ದು. ಇದರಲ್ಲಿರೋ ಪೊಟ್ಯಾಷಿಯಂ ನಮ್ಮ ಹೃದಯಕ್ಕೂ ತುಂಬ ಒಳ್ಳೆಯದು. ಒಣದ್ರಾಕ್ಷಿ ಬಗ್ಗೆ ಒಂದು ಇಂಟ್ರೆಸ್ಟಿಂಗ್ ವಿಷಯ ಏನಂದ್ರೆ, ಇದು ದೇಹದಲ್ಲಿ ರಕ್ತವನ್ನ ಜಾಸ್ತಿ ಮಾಡುತ್ತೆ, ಆದರೆ ಶುಗರ್ ಲೆವೆಲ್ನ ಜಾಸ್ತಿ ಮಾಡಲ್ಲ. ಇದು ನಿಜಕ್ಕೂ ಅದ್ಭುತ ಅಲ್ವಾ? ಅದಕ್ಕೆ ಶುಗರ್ ಪೇಷಂಟ್ಸ್, ಬಿಪಿ ಇರೋರು ಕೂಡ ಇದನ್ನ ಧೈರ್ಯವಾಗಿ ತಿನ್ನಬಹುದು. ಸರಿ, ಈಗ ಇವೆರಡನ್ನೂ ಹೇಗೆ, ಯಾವ ರೀತಿ ಬಳಸಬೇಕು ಅನ್ನೋದನ್ನ ಸರಿಯಾಗಿ ತಿಳ್ಕೊಳ್ಳೋಣ. ಯಾಕಂದ್ರೆ ಸರಿಯಾದ ವಿಧಾನದಲ್ಲೇ ಪೂರ್ತಿ ಲಾಭ ಸಿಗೋದು. ತುಂಬಾ ಸಿಂಪಲ್. ಒಂದು ಮುಷ್ಟಿಯಷ್ಟು ಶೇಂಗಾ ಕೈಯಲ್ಲಿ ಎಷ್ಟು ಹಿಡಿಯುತ್ತೋ ಅಷ್ಟು, ಜೊತೆಗೆ ಒಂದು 10-11 ಒಣದ್ರಾಕ್ಷಿ. ಇವೆರಡನ್ನೂ ರಾತ್ರಿ ಮಲಗೋ ಮುಂಚೆ ಒಂದು ಬಟ್ಟಲಲ್ಲಿ ನೀರು ಹಾಕಿ ನೆನೆಸಿಡಬೇಕು. ಯಾಕೆ ನೆನೆಸ್ಬೇಕು ಅಂದ್ರೆ ಅದರಲ್ಲಿರೋ ಪೋಷಕಾಂಶಗಳು ಆಕ್ಟಿವೇಟ್ ಆಗಿ ನಮ್ಮ ದೇಹಕ್ಕೆ ಸುಲಭವಾಗಿ ಸಿಗುತ್ತೆ. ಬೆಳಗ್ಗೆ ಎದ್ಮೇಲೆ ಆ ನೆನೆಸ್ದ ಶೇಂಗಾ ಮತ್ತೆ ದ್ರಾಕ್ಷಿಯನ್ನ ಹಾಗೆ ಚೆನ್ನಾಗಿ ಜಗ್ಗಿ ತಿನ್ಬೋದು. ಅಥವಾ ಸ್ವಲ್ಪ ನೀರ್ ಸೇರಿಸಿ ಮಿಕ್ಸಿಲಿ ರುಬ್ಕೊಂಡು ಜ್ಯೂಸ್ ಥರನೂ ಕುಡಿಬೋದು. ಇಲ್ಲ ಅಂದ್ರೆ ಸ್ಯಾಲಡ್ ಜೊತೆ ಮಿಕ್ಸ್ ಮಾಡಿಯೂ ತಿನ್ಬೋದು. ಮುಖ್ಯವಾಗಿ ಇದನ್ನ ಪ್ರತಿದಿನ ಮಾಡಬೇಕು. ಈ ಒಂದು ಸಣ್ಣ ಅಭ್ಯಾಸದಿಂದ ಏನೆಲ್ಲ ಬದಲಾವಣೆ ಆಗತ್ತೆ ಅಂತ ನೋಡೋಣ. ನಮ್ಮ ಆರೋಗ್ಯ ನಮ್ಮ ಕೈಯಲ್ಲೇ ಇದೆ ಅನ್ನೋದನ್ನ ಇದು ಸಾಬೀತು ಮಾಡುತ್ತೆ.
ಇಲ್ಲಿ ಒಂದು ಬಹಳ ಮುಖ್ಯವಾದ ವಿಷಯವನ್ನ ಅರ್ಥ ಮಾಡ್ಕೊಳ್ಬೇಕು. ನಮ್ಮ ಜೀರ್ಣಾಂಗ ವ್ಯವಸ್ಥೆ ಅಂದ್ರೆ ನಮ್ಮ ಡೈಜೆಸ್ಟಿವ್ ಸಿಸ್ಟಮ್ ಆರೋಗ್ಯವಾಗಿದ್ರೆ ಸುಮಾರು 90% ರೋಗಗಳು ತನ್ನಿಂದ ತಾನೇ ವಾಸಿಯಾಗತ್ತೆ ಅಂತ ಹೇಳ್ತಾರೆ. ಈ ಮನೆಮದ್ದು ನೇರವಾಗಿ ನಮ್ಮ ಜೀರ್ಣಕ್ರಿಯೆಯನ್ನೇ ಸರಿಪಡಿಸುತ್ತೆ. ಇದನ್ನ ಶುರು ಮಾಡಿದ ಕೆಲವೇ ದಿನಗಳಲ್ಲಿ ಆಯಾಸ ಮಾಯವಾಗುತ್ತೆ, ರಾತ್ರಿ ಚೆನ್ನಾಗಿ ನಿದ್ದೆ ಬರುತ್ತೆ, ಸ್ನಾಯುಗಳು ಗಟ್ಟಿಯಾಗುತ್ತೆ, ನರಗಳಲ್ಲಿರೋ ಬ್ಲಾಕೇಜ್ ಕೂಡ ಕ್ಲಿಯರ್ ಆಗುತ್ತೆ. ದೇಹಕ್ಕೆ ಬೇಕಾದ ಪ್ರೋಟೀನ್ ಕೊರತೆ ಕೂಡ ನೀಗುತ್ತೆ. ಒಂದು ಮಾತು ನೆನಪಿರಲಿ, ಇವತ್ತು ನಾವು ಆರೋಗ್ಯಕ್ಕಾಗಿ ಇಡೋ ಒಂದು ಸಣ್ಣ ಹೆಜ್ಜೆ ನಮ್ಮ ನಾಳಿನ ಉಜ್ವಲ ಭವಿಷ್ಯಕ್ಕೆ ಅಡಿಪಾಯ ಆಗುತ್ತೆ. ನಿಮ್ಮ ಆರೋಗ್ಯಕ್ಕಾಗಿ ಇವತ್ತೇ ಈ ಸಣ್ಣ ಹೆಜ್ಜೆಯನ್ನ ಇಡಿ. ಹಾಗಾದ್ರೆ ಜೀವನದಲ್ಲಿ ಈ ಸರಳ ಆದ್ರೆ ತುಂಬಾನೇ ಶಕ್ತಿಶಾಲಿಯಾದ ಬದಲಾವಣೆಯನ್ನು ತರೋಕೆ ಸಿದ್ಧರಿದ್ದೀರಾ? ಈ ಸಣ್ಣ ಅಭ್ಯಾಸ ನಿಮ್ಮ ದೇಹಕ್ಕೆ, ಮನಸ್ಸಿಗೆ ಹೊಸ ಶಕ್ತಿ, ಹೊಸ ಶಾಂತಿಯನ್ನ ಕೊಡುತ್ತೆ ಅನ್ನೋದ್ರಲ್ಲಿ ಸಂಶಯವೇ ಇಲ್ಲ.